ನಿಜ. ಇನ್ನೊಂದು ಒಂದು ಕಡೆ ಈಗ ಅಣ್ಣವ್ರ ಕುಟುಂಬ ಅಂದರೆ ಇಡೀ ಮನೆ ತುಂಬ ಮೊಮ್ಮಕ್ಕಳುಗಳು, ಮಕ್ಕಳು ಎಲ್ಲವೂ ಕೂಡಿದ ಒಂದು ಸಂಸಾರ. ತುಂಬ ಅಣ್ಣವ್ರಿಗೆ ತುಂಬ ಅಂದರೆ ಮುದ್ದಿನ ಮೊಮ್ಮಗ ಅಂತಂದರೆ ಯಾರು ಇರ್ತಾಯಿದ್ರು ಸರ್? ಸರ್ ಅದು ಹಾಗೆ ನಾವು ಯಾವತ್ತೂ ನೋಡೇ ಇಲ್ಲ ಸರ್. ಏನು ದೇರ್ ವರ್ ನೋ ಫೇವ್ರೆಟ್ಸ್. ಅಂದರೆ ನಾನು ಅದನ್ನು ಒಂದು ಸಾರಾಂಶವಾಗಿ ಹೇಳಬೇಕಂದ್ರೆ ಎಲ್ರೂ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಮುದ್ದಿಂದ ಅವರು ನೋಡ್ತಾಯಿದ್ರು ಸರ್. ಆ್ಯಂಡ್ ನೀವು ನಮ್ಮ ಜನ್ರೇಷನಲ್ಲಿ ಯಾವ ಮಕ್ಕಳನ್ನಾದರೂ ಕೇಳಿ, ಯಾರನ್ನಾದರೂ ಕೇಳಿ, ಎಲ್ರಿಗೂ ಹೇಳ್ಕೊಳ್ಳೋಕ್ಕೆ ಒಂದಷ್ಟು ಕತೆಗಳಿದೆ ತಾತ ಅಜ್ಜಿ ಬಗ್ಗೆ, ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಇದೆ. ಎಲ್ಲರೂ ಬೇರೆ ಬೇರೆ ಥರ ಅವರನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಸರ್. ಆ ಟೈಮಲ್ಲಿ ಸರ್ ಇವಾಗ ಒಂದು ಕೂಡಿದ ಕುಟುಂಬದಲ್ಲಿದ್ದಾಗ ಎಲ್ಲರೂ ಒಂದೇ ಕಡೆ ಇದ್ದಾಗ, ಬಟ್ ಅವತ್ತಿನ ಒಂದು ಅನುಭವ ನೋಡುವಂಥ ಇವಾಗ ಸಪ್ರೇಟ್ ಆಗಿ ಒಂದು ಕಡೆ ಅಂದರೆ ಬೆಳೀತಾ ಏನಾಗುತ್ತೆ, ಪ್ರತಿಯೊಬ್ಬರು ಅವ್ರವ್ರ ದಾರಿಗಳನ್ನು ನೋಡ್ತಾ ಹೋಗ್ತಾರೆ. ಅದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಬಟ್ ಅವತ್ತಿನ ಕಾಲಘಟ್ಟದಲ್ಲಿ ಹೆಂಗಿತ್ತು ಆ ಕುಟುಂಬ, ಹೆಂಗಿತ್ತು? ಆಮೇಲೆ ಯಾವ ಥರ ಇರ್ತಾಯಿದ್ರು? ಅಣ್ಣವರಾಗಿರ್ಬೋದು, ಪಾರ್ವತಮ್ಮ ಇರಬಹುದು, ಶಿವಣ್ಣ ಆ್ಯಂಡ್ ಅಪ್ಪು ಸರ್ ಆ್ಯಂಡ್ ರಾಘಣ್ಣ ಅವರು ಹೆಂಗಿರ್ತಾಯಿದ್ರು ಆ ಒಂದು ಮೂಮೆಂಟಲ್ಲಿ? ನಾವೆಲ್ಲ ಹುಟ್ಟುವಾಗ ಈಗ ಶಿವಣ್ಣ ಮಾಮ ಆಲ್ರೆಡಿ ಸಿನಿಮಾಗೆ ಬಂದಿದ್ದರು, ರಾಘು ಮಾಮ ಬರ್ತಾಯಿದ್ರು. ಸೊ ನಾವು ಸ್ವಲ್ಪ ಬೆಳೆದು ನಮ್ಗೆ ಅವೆಲ್ಲ ಅರ್ಥ ಆಗೋಷ್ಟೊತ್ತಿಗೆ ಅವರು ಬ್ಯುಸಿಯಾಗಿ ಇರ್ತಿದ್ರು. ತಾತನೂ ಆ ಟೈಮಲ್ಲಿ ಆ್ಯಕ್ಟ್ ಮಾಡಿ 3 ಜನ ಮಾಡ್ತಿದ್ರು ಆಗ. ಶಿವಮಾಮ, ರಾಘು ಮಾಮ, ತಾತ 3 ಜನ. ನಮಗೆ ಏನಾರ ರಜಾ ಏನಾರು ಅಂದರೆ ಶೂಟಿಂಗ್ ಹೋಗೋದೇ ನಮಗೆ ಟೈಮ್ ಪಾಸ್. ಶೂಟಿಂಗ್ ಬಿಟ್ಟು ಮನೆಯಲ್ಲಿದ್ದಾಗ ಆ ಸಂಭ್ರಮ ಎಷ್ಟು ಹೇಳಿದ್ರೂ ಕಮ್ಮಿ ಸರ್. ಎಲ್ಲ ಕೊಡ್ತಾಯಿದ್ವಿ. ಒಂದು ಈಗ ರಜಾ ಅಂದರೆ ಸ್ಯಾಟರ್ಡೇ ಸಂಡೇ ಎಲ್ಲರೂ ಒಂದೇ ಜಾಗದಲ್ಲಿ ತಾತನ ಮನೆಯಲ್ಲಿ ಸೇರ್ತಾಯಿದ್ವಿ. ಊಟ ಮಾಡೋದು ಅಂದರೆ ಊಟ ಅಂದರೆ ಅದೊಂಥರ ಏನು ಹೇಳಿ, ಈ ಹೋಟ್ಲಲ್ಲಿ ಲಂಚ್ ಅವರು 1 o'clock ಸ್ಟಾರ್ಟ್ ಆದರೆ 3 o'clock 4 o'clock ಆ ಥರ ಅಷ್ಟೂ ಜನ. ತಾತನ ಮನೇಲಿ ಹಿಂದ್ಗಡೆ ಒಂದು ಜಾಗ ಇತ್ತು, ಅಲ್ಲೇ ಎಲ್ಲರೂ ಕೆಳಗೆ ಕೂತ್ಕೊಂಡು ಮಕ್ಕಳೆಲ್ಲ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಮಕ್ಕಳಾದರೆ ದೊಡ್ಡವರೆಲ್ಲ ಊಟ ಮಾಡೋರು, ತಾತ ಮಾಡೋರು, ಅಜ್ಜಿ ಮಾಡೋರು. ಹೀಗೆ ಭಾಳ ಚೆನ್ನಾಗಿತ್ತು ಸರ್. ಆ್ಯಂಡ್ ನಾ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್ ಆ ಒಂದು ಟೈಮ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತಾತ ಅಜ್ಜಿ ಜೊತೆ. ಒಂದು ಮರೆಯೋಕ್ಕಾಗಲ್ಲ ಅಂತ ಒಂದು ಘಟನೆ ಸರ್ ಆ ಟೈಮಲ್ಲಿ ನಿಮ್ಗೆ, ಆ ಚೈಲ್ಡ್ ಏಜಲ್ಲಿ ಆ್ಯಂಡ್ ನಿಮಗೆ ತಿಳುವಳಿಕೆ ಬಂದಾಗ ಆ ಮನೆಯಲ್ಲಿ. ಸೊ ನಿಮಗೊಂದು ಮರೆಯೋಕ್ಕಾಗಲ್ಲ ಈ ಘಟನೆ, ನನಗೆ ಇನ್ನೂ ಇವತ್ತಿಗೂ ನನಗೆ ಹಿಂಗೆ ಕಣ್ಣು ಕಟ್ತಾಗಿದೆ ಅಂತ ಅನ್ನೋದಾದ್ರೆ ಯಾವ ಥರದ್ದು ಘಟನೆಗಳಿದೆ ಸರ್ ನಿಮಗೆ? ಸರ್ ಖುಷಿಯಾಗಿರೋದು ಕಷ್ಟದ್ದು ಎರಡೂ ಹೇಳ್ತೀನಿ. ಖುಷಿಯಾಗಿರೋದು ಅಂದರೆ ನ್ಯೂ ಇಯರ್ಸು, ಹೊಸ ವರ್ಷ, ಆಮೇಲೆ ದೀಪಾವಳಿ ಎರಡಂತೂ ಇಡೀ ಫ್ಯಾಮಿಲಿ ಅಂದರೆ ಇನ್ಕ್ಲೂಡಿಂಗ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಮ್ಮ ತಾತನ ಮನೆಯಲ್ಲೇ ಸೇರ್ತಾಯಿದ್ದೀವಿ ಸರ್. ನಮಗೆ ನ್ಯೂ ಇಯರ್ಗೆಲ್ಲ ಆಚೆ ಹೋಗಿ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಆ್ಯಂಡ್ ನಮ್ಮ ತಾತ ಲೇಟಾಗಿ ಮಲ್ಗ್ತಾ ಇದ್ದಿದ್ದು ಅವತ್ತೊಂದೇ ದಿನ 12 ಗಂಟೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲರಿಗೂ ವಿಶ್ ಮಾಡಿ ಆಮೇಲೆ ಹೋಗಿ ಮಲ್ಕೊಳ್ಳೋರು. ಬಟ್ 12 ಗಂಟೆ ಮುಂಚೆ ಅಂದರೆ ಒಂದು 8 ಗಂಟೆ 7 o'clock ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದಷ್ಟು ಆ್ಯಕ್ಟಿವಿಟೀಸ್ ಅಂದರೆ ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು, ಇಲ್ಲ ನಾವು ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಸ್ಕಿಟ್ ತಯಾರು ಮಾಡ್ತಾಯಿದ್ವಿ. ಡಿಸೆಂಬರ್ ಒಂದು 23rd 24th ನಮಗೆ ಇಯರ್ ಎಂಡ್ ಇದು ಬರ್ತಿತ್ತಲ್ಲ ಬ್ರೇಕ್. ಸೊ ಎಲ್ಲರೂ ಆವಾಗಲೇ ತಾತನ ಮನೆಗೆ ಬಂದು 1 ವಾರ ಫುಲ್ ಪ್ರಾಕ್ಟೀಸ್ ಮಾಡೋದು. ಇದು ಈ ಸಾಂಗ್ ಡ್ಯಾನ್ಸ್ ಮಾಡೋಣ, ಈ ಸಾಂಗ್ ಹಾಡೋಣ ಅಂತೆಲ್ಲ. ಸೊ ಫುಲ್ ಆಮೇಲೆ ಎಲ್ಲರೂ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ ಎಲ್ಲರೂ ಹಾಡು ಹಾಡೋರು, ನಮ್ಮ ತಾತನೂ ಹಾಡೋರು. ಅದನ್ನಂತೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ದೀಪಾವಳಿಲೂ ಎಲ್ಲ 3 ದಿನ ತಾತನ ಮನೆಯಲ್ಲಿ ಸೇರ್ತಾಯಿದ್ವಿ. ಒಂದಿನ 1-2 ದಿನ ತಾತನ ಮನೆಯಲ್ಲಿ ಪಟಾಕಿ ಹೊಡೆದ್ರೆ, ಒಂದಿನ ಶಿವಮಾಮನ ಮನೆಯಲ್ಲಿ. ಅವರು ಅಷ್ಟೇ ಎಲ್ಲರೂ ಸೇರಿಸೋರು ಅವ್ರ ಮನೆಯಲ್ಲಿ. ಆ ಮೂಮೆಂಟ್ಸ್ ಎಲ್ಲ ಇವತ್ತಿಗೂ ಮರೆಯೋಕ್ಕಾಗಲ್ಲ ಸರ್. ಥ್ಯಾಂಕ್ಫುಲಿ ಆವಾಗಿನ ಸೆಲೆಬ್ರೇಷನ್ದು ಫೋಟೋಸ್, ಕೆಲವೊಂದು ಆಲ್ಬಮ್ಸ್ ಎಲ್ಲ ಇದೆ. ಸೊ ಯಾವಾಗಲಾದರೂ ಅದೆಲ್ಲ ನೆನಪಾದಾಗ ಅದನ್ನು ನೋಡಿಕೊಂಡು ಖುಷಿ ಪಡ್ತೀವಿ ಸರ್ ಎಲ್ಲರೂ ಮನೆಯಲ್ಲಿ. ಅಫ್ಕೋರ್ಸ್ ಕೈಘಟನೆ ಅಂದರೆ ಎಲ್ರಿಗೂ ಗೊತ್ತು, 2000 ಇಸ್ವಿಯಲ್ಲಿ ಅದು ವೀರಪ್ಪಂದು ಕೇಸ್ ಆಗಿದ್ದು. ಅದಂತೂ ಯಾವ ಕಾಲಕ್ಕೂ ಮರೆಯೋಕ್ಕೆ
ಸಾಧ್ಯನೇ ಯಾವ ವಯಸ್ಸಲ್ಲಿದ್ರಿ ಸರ್ ಆ ಟೈಮ್? ನಾನು ಅವಾಗ PUC ಫಸ್ಟ್ ಇಯರ್ ಜಸ್ಟ್ ಅವಾಗ? ಹೌದು, ಓಕೆ ಓಕೆ. ಫಸ್ಟ್ ಇಯರ್ PU ನಾನು ಅವಾಗ. ಏನು ನಾಲೆಜ್ ಇತ್ತು ನಿಮಗೆಲ್ಲ ಅಂದರೆ ಅವತ್ತು? ಯಾಕಂದರೆ ಏನು ನಡೀತಾ ಇತ್ತು ಏನಿಲ್ಲ ಅನ್ನೋದು ಗೊತ್ತಿತ್ತು. ನಾವು ತಾತನ ಮನೇಲೇ ಅಂದರೆ ನಮ್ಮ ಅಕ್ಕನೂ ನಾವು ಆಲ್ಮೋಸ್ಟ್ ನಾವು ಬುದ್ಧಿ ಬಂದಾಗಿಂದ ನಮ್ಮ ತಾತನ ಮನೆಯಲ್ಲೇ ಮಲಗ್ತಾ ಇದ್ದೀವಿ ಸರ್, ದಿನಾಗಲೂ. ಸೊ ಅವತ್ತೂ ಹಾಗೆ ಸಂಡೇ ಅವತ್ತು ಮಲಗಿದ್ದೀವಿ. ನೀವು ಹೋಗಿದ್ರಾ ಕಾಜನೂರಿಗೆ? ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಲಗಿದ್ವಿ. ಮಲಗಿದಾಗ ಅಂದರೆ ಫುಲ್ ಸೈಲೆಂಟಾಗೆಲ್ಲ ಬೆಳಗ್ಗೆ ಎದ್ದು ರೂಮ್ ಬಾಗಿಲು ತೆಗೆದ್ರೆ ಫುಲ್ ಜನ, ಶಿವಮಾಮ ಎಲ್ಲ ಬಂದುಬಿಟ್ಟಿದ್ದಾರೆ. ನಮಗೆ ಏನಾಗ್ತಾಯಿದೆ ಇದ್ಯಾಕೆ ಏನು ಅಂದರೆ ವೆರಿ ಕಾಮನ್ನಾಗಿ ನಾವೇನೋ ಅಂದ್ಕೊಂಡು ಯಾರೋ ಹೋಗ್ಬಿಟ್ರೇನೋ ಅಂದರೆ ಇಷ್ಟು ಜನ ಸಡನ್ನಾಗಿ ಸೇರಿದಾಗ ಯಾರೋ ಹೋಗ್ಬಿಟ್ರ ಏನಾಯಿತು. ಆಮೇಲೆ ಯಾರೋ ಹೀಗೆ ನಾ ಕೆಳಗೋದೆ ತಾತನ ಮನೇಲಿ, ಅಲ್ಲಿ ಮಕ್ಕಳೆಲ್ಲ ಇದ್ದರು, ಸಣ್ಣ ಮಕ್ಕಳು ಮಾತಾಡ್ಕೊಂಡು ಈ ಥರ ವೀರಪ್ಪನ ತಾತನ್ನ ಕರ್ಕೊಂಡು ಹೋಗ್ಬಿಟ್ನಂತೆ. ನಾನು ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರು. ಮತ್ತೆ ಮೇಲೆ ಬಂದಿದ್ದೀನಿ, ನಮ್ಮಮ್ಮ ಜೋರಾಗಿ ಆಡ್ತಾರೆ. ಆವಾಗ ಗೊತ್ತಾಯಿತು ನನ್ನ ತಾತಂದು ಇದು ವೀರಪ್ಪನ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ. ಹೌದಾದ್ರೆ ಇನ್ಯಾರೋ ಬಂದು ಇಲ್ಲ ನಿಮ್ಮ ಅಪ್ಪಾಜಿನೂ ಹೋಗಿದ್ದಾರಂತೆ ಜೊತೆಗೆ ಅಂತ. ನಾ ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಲ್ಲ, ಎಲ್ಲರೂ ಬಿಕ್ಕಿ ಅಳ್ತಾ ಇದ್ದಾರೆ. ನನಗೆ ಒಂದು ಭಾಳ ಸ್ಟ್ರಾಂಗಾಗಿ ನೆನಪಿರೋ ಒಂದು ವಿಷಯ ಏನಂದರೆ ಸರ್, ನಮ್ಮ ಅಜ್ಜಿ ಅಷ್ಟು ಸ್ಟ್ರಾಂಗ್ ಆಗಿದ್ದು ಎಲ್ಲರೂ ಅವರು ಸಮಾಧಾನ ಮಾಡ್ತಾಯಿದ್ರು. ಎಷ್ಟು ಸ್ಟ್ರೆಂತ್ ಆ ಟೈಮ್. ಯಾಕಂದರೆ ಅವರಿಗೆ ಗೊತ್ತಿತ್ತು ಸರ್, ಅವರು ಸ್ಟ್ರಾಂಗ್ ಆಗಿರಬೇಕು ಈ ಒಂದು ಬ್ಯಾಡ್ ಟೈಮ್ನ ಕಳೆಯೋದಕ್ಕೆ ಅವ್ರು ಸ್ಟ್ರಾಂಗ್ ಇರಬೇಕಂತ. ಆ್ಯಂಡ್ ನಮ್ಮ ಅಜ್ಜಿ ಅವತ್ತು ನಾನು ಅಂದ್ಕೊಂಡು ಧೈರ್ಯ ಅಂದರೆ ಯಾವ ಥರ